ಸ್ನೇಹಿತರೆ, ಆ, ಕಳೆದ 30 ವರ್ಷಗಳಿಂದ ತರಬೇತಿ ಮಾಡ್ತಾ ಇದ್ದೇನೆ. ಅದರಲ್ಲಿ ಪಬ್ಲಿಕ್ ಸ್ಪೀಕಿಂಗ್ ನಂಬರ್ 1 ನಾನು ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದು. ನನ್ನ ಜ್ಞಾನ, ನನ್ನ ಬಳಿ ಬಂದವರು ಅನೇಕರು ಅಚೀವರ್ಸ್ ಆಗಿದ್ದಾರೆ, ಲೀಡರ್ಸ್ ಆಗಿದ್ದಾರೆ, ಅದು ಒಳ್ಳೆ ಸ್ಪೀಕರ್ಸು ಆಗಿದ್ದಾರೆ. ಆ, ಒಂದು ದಿನಕ್ಕೆ 50,000ದಿಂದ 1 ಲಕ್ಷದವರೆಗೆ ಚಾರ್ಜ್ ಮಾಡುವವರೆಗೆ ಬೆಳೆದಿದ್ದಾರೆ. ಓಕೆ. ಆದರೆ ಮಾತು ಕೇಳಿ ಬೆಳೆಯಬಹುದು, ಹಣ ಸಂಪಾದನೆ ಮಾಡಬಹುದು, ಆ, ಹೆಸರು ಸಂಪಾದನೆ ಮಾಡಬಹುದು, ಇವೆಲ್ಲ ಮಾಡಬಹುದು. ಆದರೆ ಈ ಒಂದು ವಿಡಿಯೋನಲ್ಲಿ ನಿಮ್ಗೇನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಆ ಲಾಭಗಳನ್ನೆಲ್ಲ ಒಂದು ಕಡೆ ಪಟ್ಟಿ ಮಾಡಿದ್ರೆ ಹೆಂಗೆ ಅಂತ ಒಂದು ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀನಿ. ಒಂದು, ದುಡ್ಡು ಸಂಪಾದನೆ ಮಾಡ್ಬೋದು. ಇನ್ನೊಂದು, ಪಾಪ್ಯುಲಾರಿಟಿ ಬರುತ್ತೆ, ಕಾನ್ಫಿಡೆನ್ಸ್ ಸಿಗುತ್ತೆ, ಆ, ಆತ್ಮವಿಶ್ವಾಸದಿಂದ ಎಲ್ಲಿಂದ ಎಲ್ಲಿಗೆ ಬೇಕಾದ್ರೂ ಹೋಗ್ಬೋದು, ನೀವು ಒಬ್ಬ ಲೀಡರ್ ಆಗ್ಬೋದು. ಓಕೆ. ಆರ್ಟ್ ಆಫ್ ಎಕ್ಸ್ಪ್ಲೈನಿಂಗ್ ಎಸ್ ಎ ಕೆರಿಯರ್ ಸ್ಕಿಲ್, ಎಸ್ಪೆಷಲಿ ವಿದ್ಯಾರ್ಥಿಗಳಿಗೆ ಯಾವ್ದಾರ ಒಂದು ವಿಷಯನ ಎಕ್ಸ್ಪ್ಲೈನ್ ಮಾಡಬೇಕಾಗ್ತದೆ, ನೆರೇಟ್ ಮಾಡಬೇಕಾಗ್ತದೆ. ಆ ಒಂದು ಸ್ಕಿಲ್ ಬರುತ್ತೆ. ನಿಮಗೆ ಗೊತ್ತಿರಲಿ, ನಾನು ಬೆಳೆದಿದ್ದು ಡಿಬೇಟ್ ಕಾಂಪಿಟೇಷನಿಂದ. ಅದು ಬಲವಂತವಾಗಿ ನಮ್ಮ ಲೆಕ್ಚರರ್ ಒಬ್ಬರು ತಳ್ಳಿದ್ರಿಂದ ಡಿಬೇಟ್ ಕಾಂಪಿಟೇಷನ್, ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸೋದಕ್ಕೆ ಅನುಕೂಲ ಆಗ್ತದೆ. ಎಲಕ್ಯೂಷನ್ ಕಾಂಪಿಟೇಷನ್ ಅಂತೀವಿ, ಭಾಷಣ ಸ್ಪರ್ಧೆ ಅಂತ. ಭಾಷಣ ಮಾಡೋದನ್ನೇ ಒಂದು ವಿಚಾರ ಕೊಟ್ಟು ಭಾಷಣ ಸ್ಪರ್ಧೆ ಹಿಂದೆ ನಾವು ಓದ್ಬೇಕಾದ್ರೆ ಮಾಡ್ತಾ ಇದ್ರು. ಈಗ ಎಷ್ಟು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಓವರ್ ಆಲ್ ಪ್ರೆಸೆಂಟೇಷನ್ ಸ್ಕಿಲ್ಸ್, ಅದು ಶಾಲೆನಲ್ಲಾಗಲಿ, ಕಾಲೇಜಿನಲ್ಲಾಗಲಿ, ಒಂದು ಕಾರ್ಪೊರೇಟ್ ಸಂಸ್ಥೆನಲ್ಲಾಗಲಿ, ಆ ಪ್ರೆಸೆಂಟೇಷನ್ ಅಂತೀವಿ, ನಮ್ಮನ್ನು ನಾವು ವಿ ಆರ್ ಟು ಪ್ರೆಸೆಂಟ್ ಅವರ್ ಸೆಲ್ಸ್, ಅದಕ್ಕೆ ತುಂಬ ಸಹಾಯ ಮಾಡ್ತದೆ. ಅಷ್ಟೇ ಅಲ್ಲ, ಇಂಟರ್ವ್ಯೂ, ಸಂದರ್ಶನ ಮಾಡೋದಕ್ಕೆ ತುಂಬ ಸಹಾಯ ಮಾಡ್ತದೆ. ಈಗ ನಾನು ಒಂದು 2,000 ಸಂದರ್ಶನ ಟಿ ವಿಗೆ ಮಾಡಬೇಕಾದ್ರೆ ಆ ಕ್ವಶನಿಂಗ್, ದ ವೇ ಆಫ್ ಕ್ವಶನಿಂಗ್ ಎಷ್ಟು ಇಂಪಾರ್ಟೆಂಟು ಅಲ್ವಾ? ಅದನ್ನು ಕೂಡ ನಮಗೆ ಅರ್ಥ ಆಗ್ತದೆ, ಅರ್ಥ ಮಾಡ್ಕೋಬೇಕು ನಾವು. ದೆನ್ ವ್ಯವಹಾರ ಕೌಶಲ್ಯದಲ್ಲಿ ಚುರುಕಾಗ್ತದೆ, ಎಸ್ಪೆಷಲಿ ಬಿಸ್ನೆಸ್ ಪೀಪಲ್, ಎಂಟರ್ಪ್ರಿನರ್ಸ್, ಇವ್ರಿಗೆಲ್ಲ ತುಂಬ ತುಂಬ ಲಾಭ ಆಗ್ತದೆ. ಸೇಲ್ಸ್, ಮಾರಾಟದಲ್ಲಿ ಅಭಿವೃದ್ಧಿ ಆಗ್ತದೆ. ನೀವು ಅಪ್ಸೆಲ್ ಮಾಡ್ಬೋದು ಮತ್ತು ಕ್ರಾಸ್ ಸೆಲ್ಲು ಮಾಡ್ಬೋದು. ಅಪ್ಸೆಲ್ ಅಂದ್ರೇನು? ಅವ್ರು ಏನೋ ಸ್ವಲ್ಪ ತೊಗೊಳ್ಳೋಣ ಅಂತ ಬಂದಿರ್ತಾರೆ, ಅವ್ರ ಹತ್ರ ಜಾಸ್ತಿ ತೊಗೊಳಂಗೆ ಮಾಡೋದು. ಕ್ರಾಸ್ ಸೆಲ್ ಅಂದರೆ ಏನೋ ಒಂದು ಐಟಮಿಗೆ ಬಂದಿರ್ತಾರೆ, ಇನ್ನೊಂದು ಐಟಮು ಕೊಟ್ಟು ಕಳಿಸೋದು ಕ್ರಾಸ್ ಸೆಲ್ ಅಂದರೆ. ಇವೆಲ್ಲ ಸಿಕ್ಕಾಪಟ್ಟೆ ನಾಲೆಡ್ಜು, ಮಾತಾಡ್ತಾ ಮಾತಾಡ್ತಾ ಮಾತಿನ ಕೌಶಲ್ಯವನ್ನು ಕಲಿಯುತ್ತಾ ಕಲಿಯುತ್ತಾ ಇವೆಲ್ಲ ಸಾಧ್ಯ ಆಗ್ತವೆ. ಮಾರ್ಕೆಟಿಂಗ್ ಸ್ಕಿಲ್ ಅಂದರೆ ಮಾರಾಟ, ಒಟ್ಟಾರೆ ಮಾರಾಟದ ತಂತ್ರ ನಮ್ಮಲ್ಲಿ ವೃದ್ಧಿ ಆಗ್ತದೆ. ನೆಗೋಷಿಯೇಷನ್ ಸ್ಕಿಲ್ಸ್, ಇದು ಸಂವಹನದಲ್ಲಿ ತುಂಬ ಪ್ರಭಾವಶಾಲಿಯಾಗಿತ್ತು. ನೆಗೋಷಿಯೇಷನ್, ಒಂದು ವಿಚಾರಕ್ಕೆ ಒಪ್ಕೋತಾ ಇರೋಲ್ಲ, ಅವ್ರನ್ನ ಇನ್ನೊಬ್ಬರನ್ನ ಕನ್ವಿನ್ಸ್ ಮಾಡೋ ಕೇಪಬಿಲಿಟಿ ಮಾತಿನಿಂದ ಸಾಧ್ಯ ಆಗ್ತದೆ. ಕ್ಲೋಸಿಂಗ್ ಸ್ಕಿಲ್ಸ್, ಯಾರ ಕ್ಲೋಸ್ ಆಯ್ತಾ ಇಲ್ಲ, ಆ ಕ್ಲೋಸ್ ಮಾಡೋಕ್ಕೂ ನಿಮ್ಮ ಉತ್ತಮ ಮಾತುಗಾರಿಕೆ ತುಂಬ ತುಂಬ ಸಹಾಯ ಮಾಡ್ತದೆ. ಓಕೆ. ಸ್ಟೋರಿ ಟೆಲ್ಲಿಂಗ್ ಸ್ಕಿಲ್ಸ್, ಯಾವುದೇ ಒಂದು ವಿಷಯವನ್ನು ಕತೆ ಹೇಳುವ ರೂಪದಲ್ಲಿ ಹೇಳುವುದು. ವಿಡಿಯೋ ಮೇಕಿಂಗ್, ನೀವು ವಿಡಿಯೋಗಳನ್ನು ಮಾಡ್ತಾ 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 ನಿಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗೋಗುತ್ತೆ. ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಇಂಪ್ರೂವ್ ಆಗುತ್ತೆ. ಸೋಷಿಯಲ್ ಮೀಡಿಯಾದ ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ನೀವು 1 ನಿಮಿಷದಿಂದ 3 ನಿಮಿಷದವರೆಗೆ, 8 ನಿಮಿಷ, 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆನೂ ಮಾತಾಡಬಹುದು. ಮಾತನಾಡುತ್ತಾ ಮಾತನಾಡುತ್ತಾ ಒಂದು ಅಥಾರಿಟಿ ಬರ್ತದೆ ನಿಮಗೆ. ಈಗ ನಾನು ಟಿ ವಿನಲ್ಲಿ ಸುಮಾರು 25 ವರ್ಷ ದೂರದರ್ಶನದ ಚಂದನ ಟಿ ವಿನಲ್ಲಿ ಎಸ್ ಎ ನ್ಯೂಸ್ ರೀಡರ್, ಎಸ್ ಎನ್ ಆ್ಯಂಕರ್ ಗುರುತಿಸ್ಕೊಂಡೆ. ಇನ್ನೂ ಕೆಲವು ಟಿ ವಿ ಮೀಡಿಯಾಗಳಿರೋದ್ರಿಂದ ನೀವು ಕೂಡ ಆ್ಯಂಕರ್ಸ್ ಆಗ್ಬೋದು, ನ್ಯೂಸ್ ರೀಡರ್ಸ್ ಆಗ್ಬೋದು, FM ರೇಡಿಯೋಗಳಲ್ಲಿ ರೇಡಿಯೋ ಜಾಕಿಗಳಾಗಬಹುದು. ಟೀಚಿಂಗ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿಕೊಂಡ್ರೆ ನೀವೊಬ್ಬ ಒಳ್ಳೆಯ ಟೀಚರ್, ಒಳ್ಳೆ ಲೆಕ್ಚರರ್ ಆಗ್ಬೋದು, ಪ್ರೊಫೆಸರು ಆಗ್ಬೋದು. ನಿಮ್ಮ ಭಾಷಣ ಕೇಳಲಿಕ್ಕೆ ಜನ ಮುಗಿಬೀಳಬಹುದು. ಪಬ್ಲಿಕ್ ಸ್ಪೀಕಿಂಗ್ ಸ್ಕಿಲ್ಸ್ನ ಇಂಪ್ರೂವ್ ಮಾಡ್ತಾ ಇದ್ದರೆ ನಿಮಗೆ ಹಣವನ್ನು ಕೊಟ್ಟು, ಸರ್ ಈ ವಿಷಯದ ಬಗ್ಗೆ ತಾವು 1 ಗಂಟೆ, 2 ಗಂಟೆ, 3 ಗಂಟೆ ಭಾಷಣ ಮಾಡಿ ಅಂತ ಕೇಳಕ್ಕೆ ಸಾಧ್ಯತೆ ಇರುತ್ತೆ. ಅರೇಟರ್ ಅಂತಾರೆ ಇಂಗ್ಲೀಷ್ನಲ್ಲಿ, ಕನ್ನಡದಲ್ಲಿ ವಾಗ್ಮಿ ಅಂತ ಕರೀತಾರೆ. ನೀವೊಬ್ಬ ಉತ್ತಮ ವಾಗ್ಮಿ ಅಂತ ಜನಪ್ರಿಯರಾಗೋದಕ್ಕೆ ಸಾಧ್ಯತೆ ಇರ್ತದೆ. ಅದೇ ಪೊಲಿಟಿಕಲ್ ಪಾರ್ಟಿಲಾದರೆ ಸ್ಪೋಕ್ಸ್ ಪರ್ಸನ್ ನಿಮ್ಮನ್ನು ಮಾಡ್ತಾರೆ.
ಸಂಸ್ಥೆಗಳಾದರೆ ಪಬ್ಲಿಕ್ ರಿಲೇಷನ್ ಎಕ್ಸಿಕ್ಯೂಟಿವ್ ಆಗಿ ಯಾರು ಚೆನ್ನಾಗಿ ಮಾತಾಡ್ತಾರೆ ಅವ್ರಿಗೆ ಒಂದು ಅವಕಾಶವನ್ನು ಕೊಡ್ತಾರೆ, ನಿಮಗೆ ನಿರ್ಮಾಣ ಆಗ್ತದೆ. ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಮ ಭಾಷೆ ಇಂಪ್ರೂವ್ ಆಗ್ತದೆ. ಯಾಕೆಂದರೆ ನೀವು ನಿರಂತರವಾಗಿ ಗಮನ ಕೊಡ್ತಾ ಇರ್ತೀರಿ ಭಾಷೆಯ ಬಗ್ಗೆ, ಅದು ನಿಮಗೆ ಸಾಧ್ಯ ಆಗ್ತದೆ. ಅದ್ರ ಜೊತೆಗೆ ಆರೋಗ್ಯವರ್ಧನೆಯೂ ಆಗುತ್ತೆ. ಯಾಕೆ ಅಂತ ಅಂದರೆ ನಿಮ್ಮಲ್ಲಿರುವ ಭಯ ನಿವಾರಣೆ ಆಗ್ತದೆ, ಆತ್ಮವಿಶ್ವಾಸ ಜಾಸ್ತಿ ಆಗ್ತದೆ, ಧೈರ್ಯ ಬರ್ತದೆ, ಸಮಸ್ಯೆ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಸುಲಭ ಆಗ್ತದೆ, ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಇಲ್ಲದೇ ಇದ್ರೆ ನಾವು ಡಿಸಿಷನ್ ಮೇಕಿಂಗ್ ಫಾಸ್ಟಾಗಿ ಮಾಡಲ್ಲ. ಡಿಸಿಷನ್ ಮೇಕಿಂಗ್ ಹೆಲ್ಪ್ಸ್ ಯು ಅಲಾಟ್. ಬಾಂಧವ್ಯ ಸುಧಾರಣೆ, ನಮ್ಮ ಸಂಬಂಧಿಗಳಲ್ಲಿನ ಬಾಂಧವ್ಯ ತುಂಬ ಸುಧಾರಣೆ ಆಗ್ತದೆ. ಕಡಿಮೆ ಕೌಟುಂಬಿಕ ಕಲಹಗಳು, ಮೌನದ ಮಹತ್ವದ ಅರಿವು ನಿಮಗಾಗ್ತದೆ. ಒತ್ತಡ ನಿರ್ವಹಣೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್. ಏನ್ರಿ ಇವತ್ತು ಯಾರು ಕೇಳಿದ್ರು ಸ್ಟ್ರೆಸ್ಸು ಅಂತ ಸ್ಟ್ರೆಸ್ ಮಾಡ್ತಾ ಇರ್ತಾರೆ. ಈ ಪ್ರೆಷರ್ನ ಪ್ಲೆಷರ್ ಆಗಿ ನೀವು ಮಾಡ್ಕೊಳ್ಳೋಕ್ಕೆ ಸಾಧ್ಯತೆ ಇರ್ತದೆ. ಹಣಕಾಸು ನಿರ್ವಹಣೆಯು ಕೂಡ ಸುಲಭ ಆಗ್ತದೆ. ಓಕೆ, ಹಣಕಾಸಿನ ನಿರ್ವಹಣೆ, ಮನಿ ಮ್ಯಾನೇಜ್ಮೆಂಟ್ ಮಾಡ್ತಾ ಮಾಡ್ತಾ ಸ್ವಲ್ಪ ಶ್ರೀಮಂತರಾಗೋದಕ್ಕೂ ಸಾಧ್ಯ ಆಗ್ತದೆ. ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕಡೆ ನೀವು ಗಮನ ಕೊಡ್ತೀರಿ. ಆಮೇಲೆ ಕಡಿಮೆ ಗೊಣಗಾಟ, ಇಲ್ದಿರಿ ಎಲ್ಲದಕ್ಕೂ ಸಾರ್ ಅದಿಲ್ಲ, ಅದಾಗಲ್ಲ, ಇದಾಗಲ್ಲ ಅಂತ ಇರ್ತೀರಿ. ಹಂಗೆ ಹೇಳಲ್ಲ, ನೆಮ್ಮದಿ ಉಂಟಾಗ್ತದೆ ಮತ್ತು ಸಂತೃಪ್ತಿ ಸಿಗುತ್ತೆ ಅಂತ ಒಂದು ಪಟ್ಟಿ ಮಾಡಿದ್ದೇನೆ. ನೀವು ಹೇಳಿರುವ ಎಲ್ಲ ಪಾಯಿಂಟ್ಗಳನ್ನು ನಾನು ಮೆಚ್ತೇನೆ. ನಾನು ಹೇಳಿದ ಪಾಯಿಂಟಲ್ಲಿ ನಿಮಗೆ ಯಾವ ಪಾಯಿಂಟ್ ಇಷ್ಟ ಆಯಿತು ಈಗಲೇ ಕಾಮೆಂಟ್ ಮಾಡಿ. ನಾನೇನಾದರೂ ಬಿಟ್ಟಿದ್ರೆ, ಯಾವ್ದಾದ್ರು ಪಾಯಿಂಟ್ ಬಿಟ್ಟಿದ್ದೀನಿ ಅಂದರೆ ಅದನ್ನು ಕಾಮೆಂಟ್ ಮಾಡಿ, ನಾನು ನಿರೀಕ್ಷೆ ಮಾಡ್ತೇನೆ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, 4 ಜನಕ್ಕೆ ಫಾರ್ವರ್ಡ್ ಮಾಡಿ. ಬಾಯ್ ಬಾಯ್.